ಭಾರತದಲ್ಲಿ ಅಣುವಿದ್ಯುತ್ ಸ್ಥಾವರಗಳದಾವ್ರಿ. 7 ಅಣುವಿದ್ಯುತ್ ಸ್ಥಾವರಗಳದಾವ. ಆ 7 ಅಣುವಿದ್ಯುತ್ ಸ್ಥಾವರಗಳನ್ನ ನೆನ್ಪಿಟ್ಕೊಳಕ್ ಒಂದು ಸಣ್ಣ ಟ್ರಿಕ್ ಅನ್ನ ತಗೊಂಬಂದಿನ್ರಿ. ತಾರಾ, ಕನಕ, ಕೈಕು ಅಂತಂದು. ತಾರಾ, ಕನಕ. ಕನಕ ಅಂದ್ರ ಬಂಗಾರ. ತಾರಾ ಅನ್ನುವಂತ ಹುಡುಗಿನ ಪ್ರೀತಿ ಮಾಡಿದ್ನ್ಯ. ಕನಕ ಅಂದ್ರ ಆಕಿಗೆ ಬಂಗಾರವನ್ನ ಕೊಡ್ಸಿದ್ನ್ಯ. ಬಟ್ ಅದ್ರು ಏನ್ ಮಾಡಿದ್ಲು ಆಕಿ ನಮ್ಗ ಕೈ ಕೊಟ್ಟು ಹೋದ್ಲು ಅನ್ನುವಂಗ ಒಂದು ಸ್ಮಾಲ್ ಟ್ರಿಕ್ ಅನ್ನ ತಗೊಂಬಂದಿನ್ರಿ. ನೋಡ್ರಿ, ತಾ ಅಂತಂದ್ರ ನಿಮ್ಗೆಲ್ಲ ಗೊತ್ತಿರ್ಲಿ. ತಾ ಅಂತಂದ್ರ ತಾರಾಪುರ ಅಂತ ಕರಿತೇವಿ. ರಾ ಅಂತಂದ್ರ ರಾವತ್ ಭಟ್ ಅಂತ ಕರಿತೇವಿ, ಅಥವಾ ರಾಣಾ ಪ್ರತಾಪ ಸಾಗರನು ಅಂತ ಕರಿತೇವಿ. ನೋಡ್ರಿ, ಕ ಅಂತಂದ್ರ ಕಲ್ಪಕಂ ಸರ್. ಕಲ್ಪಕಂ ಅಂತ ಏನ್ ಮಾಡ್ತೇವೆ ಅಂದ್ರ ಕರಿತೇವಿ. ಕ ಅಂತಂದ್ರ ಏನ್ ಹೇಳ್ರಿ? ಕಲ್ಪಕಂ. ನೋಡ್ರಿ, ನ ಅಂತಂದ್ರ ನರೋರಾ ಅಂತ ಕರಿತೇವಿ. ನ ಅಂತಂದ್ರ ನರೋರಾ ಅಂತ ಕರಿತೇವಿ. ಉತ್ತರ ಪ್ರದೇಶ ಒಳಗ್ ಕಂಡು ಬರ್ತದ್ರಿ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೊಂದು ಕ ಬರ್ತತಿ. ಕ ಅಂತಂದ್ರ ಕಕ್ರಪಾರ. ಗುಜರಾತ್ ನೊಳಗ್ ಕಂಡು ಬರ್ತದೆ ಸರ್, ಕಕ್ರಪಾರ. ಅದಾದ ನಂತರ ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಕಂಡು ಬರೋದ್ರಿ ಕೈ ಅಂತಂದು. ಕೈ ಅಂತಂದ್ರ ಕೈಗಾ ಅಂತಂದ್ ಸರ್, ಕೈಗಾ ಅಂತಂದು. ನೆಕ್ಸ್ಟ್ ಕು ಅಂತಂದ್ರ ಕುಡಂಕುಲಂ ಅಂತ ಕಂಡು ಬರ್ತದೆ, ತಮಿಳುನಾಡಿನೊಳಗೆ ಕಂಡು ಬರ್ತದ್ರಿ. ಈ 7 ಅಣುವಿದ್ಯುತ್ ಸ್ಥಾವರಗಳನ್ನ ನೆನ್ಪಿಟ್ಕೊಳ್ಳಕ್ ಒಂದು ಸ್ಮಾಲ್ ಟ್ರಿಕ್. ಇದೇ ತೀರನಾಗಿ ಟ್ರಿಕ್ ಗಳಿಗೆ MG ಅಕಾಡೆಮಿ ಫಾಲೋ ಮಾಡಿ. ಥ್ಯಾಂಕ್ ಯು.